ಬ್ಯಾರೇಜ್ಗೆ ಗೇಟ್ ಹಾಕಲು ಬಂದಂತ ಅಧಿಕಾರಿಗಳಿಗೆ ಆವಾಜನ್ನ ಹಾಕಲಾಗಿದೆ. ಆರ್ಟಿಪಿಎಸ್ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ರೈತರು. ಯಾದಗಿರಿ ಜಿಲ್ಲೆ ವಡಗೇರದ ಗುಂಡ್ಲೂರಿನಲ್ಲಿ ಈ ಒಂದು ಗಲಾಟೆ ನಡೆದಿರುವಂತದ್ದು. ಬ್ಯಾರೇಜ್ಗೆ ಗೇಟ್ ಅನ್ನ ಹಾಕಲಿಕ್ಕೆ ಬಂದಿದ್ದಾರೆ ಅಧಿಕಾರಿಗಳು. ಈ ಟೈಮ್ನಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ರೈತರು. ಆರ್ಟಿಪಿಎಸ್ ಅಧಿಕಾರಿಗಳು ಅವರು ರಾಯಚೂರು ಶಾಖೋತ್ಪನ್ನ ಘಟಕಕ್ಕೆ ನೀರು ಪೂರೈಕೆ ಮಾಡಲಿಕ್ಕೆ ಬಂದಂತ ಸಂದರ್ಭ. ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರು ಪೂರೈಕೆ ಗೇಟ್ ಹಾಕಿದ್ರೆ ಹಿನ್ನೀರಿನಿಂದ ರೈತರಿಗೆ ಸಂಕಷ್ಟ ಎದುರಾಗುತ್ತೆ. ಸೊ ಈ ಕಾರಣಕ್ಕೋಸ್ಕರ ರೈತರು ಅಲ್ಲಿ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಹಿನ್ನೀರು ಹೆಚ್ಚಾಗಿ ಬೆಳೆ ಬೆಳೆಯಲಾರದೆ ರೈತರಿಗೆ ಕಷ್ಟ ಶುರುವಾಗುತ್ತೆ. ಕಳೆದ 18 ದಿನಗಳಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತರು. ಅಲ್ಲಿ ಇದು ಗೇಟ್ ಅನ್ನ ಬಂದ್ ಮಾಡಲಿಕ್ಕೆ ಬಂದಿದ್ರು ಅಧಿಕಾರಿಗಳು. ಅವ್ರ ಜೊತೆ ವಾಗ್ವಾದ ನಡೆದಿದೆ. ಶಿವಪುರ ಗುಂಡೂರು ಗ್ರಾಮದ ರೈತರಿಂದ ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ಕೆಪಿಸಿಎಲ್ ನಿಂದ ಪರಿಹಾರ ನೀಡಿಲ್ಲ. ಈಗ ಬೇಸಿಗೆ ಆದ್ರಿಂದ ಗೇಟ್ ಹಾಕಲು ಬಂದಿದ್ದಾರೆ. ಗೇಟ್ ಹಾಕಿದ್ರೆ ಹಿನ್ನೀರು ಹೆಚ್ಚಾಗಿ ಬೆಳೆ ಬೆಳೆಯೋಕೆ ಆಗಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ 3 ವರ್ಷ ಆಯ್ತಿದ್ದು ನಾವು ಸತತವಾಗಿ ಧರಣಿ ಕುಂತ್ರಕ್ಕೆ ಸರಿಯಾಗಿವಿ ಇಲ್ಲಿ. ಆಮೇಲೆ ದಿನನಿತ್ಯ ಒಂದು ಕಾಗದ ಪತ್ರ 3 ವರ್ಷಲಿದ್ದ ಡಾಕ್ಯುಮೆಂಟ್ ಸರಿಗಿಲ್ಲ ಅಂದಕಂತ ಬಂದಾರ. 3 ವರ್ಷಲಿದ್ದ ತಹಸೀಲ್ದಾರ್ ಸಾಹೇಬ್ರು ಆಗ್ಲಿ ನಮ್ಮ ಕಡೆಗೆ ಆಫೀಸರ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಮುಟ್ಸೋವರಿಗೆ ನಾವು ದಯವಿಟ್ಟು ನಮಗೆ ಪರಿಹಾರ ಸಿಗೋವರಿಗೆ ನಾವು ಈ ಧರಣಿ ಬಿಟ್ಟು ಕದಲಂಗಿಲ್ಲ. ಈ ಗೇಟ್ಗಳು ಹಾಕಿಕೊಡಂಗಲ್ಲ. ಈಗ ನಮಗೆ ಪರಿಹಾರ ಸಿಗಬೇಕು. ಇಮಿಡಿಯೇಟ್ ಆಗಿ ನಾವು ಪರಿಹಾರ ಕೊಟ್ಟರೆ ಮಾತ್ರ ನಾವು ಸ್ಟ್ರೈಕ್ ವಾಪಸ್ ತಗೊಂತೀವಿ. ರೈತರ ಪರ ನಾವು ಇದ್ದೀವಿ. ಅವ್ರು ಇದರ 5 ವರ್ಷದಿಂದ ಬ್ರಿಡ್ಜ್ ಆದಾಗಿಂದಲೂ ಅವರು ಪರಿಹಾರ ಕೊಡ್ತೀನಂತೆ ಬಂದಿದ್ದಾರೆ. ಯಾವ್ದು ಪರಿಹಾರ ಇದುವರೆಗೆ ಸಿಕ್ಕಿಲ್ಲ. ಮೊನ್ನೆ ಅವರು MD ED ಏನು ಬಂದಿದ್ರು, ಅವರು ಆಫೀಸರ್ ಏನು ಹೇಳ್ತಾ ಇದ್ರು, ಅವತ್ತೆ ನಿನ್ನೆ 4-5 ದಿವಸದ ಕೆಳಗೆ ಅವರ ಗಮನಕ್ಕೆ ಬಂದಿದೆ ಅಂತೆ ಇದು ಪಟ್ಟಾ ಲ್ಯಾಂಡ್ ಅಂತ. ಮೊನ್ನೆ ಬುಧವಾರ ದಿವಸ ನಾವು ಪಡ್ಕೊಂಡಿದ್ದೀವಿ. ಅದನ್ನ ಈಗ ಅವರು ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅದನ್ನ ಕೇಂದ್ರ ಕಚೇರಿಗೆ ಕಳಿಸ್ತೀವಿ. ಅಲ್ಲಿಂದ ಏನು ಆದೇಶ ಬರುತ್ತೆ ಅದ್ರ ಪ್ರಕಾರ ನಡ್ಕೋತೀವಿ. ಇದು ನನಗೆ ಅಧಿಕಾರ ಇರೋದು. ಎಲ್ಲ ಇರೋ ಹೆಡ್ ಆಫೀಸ್ ಅಲ್ಲಿ ಅವರು ತೀರ್ಮಾನ ತಗೋಬೇಕಾಗುತ್ತೆ ಮ್ಯಾನೇಜ್ಮೆಂಟ್ ಈ ವಿಚಾರದಲ್ಲಿ. ಕೇಂದ್ರ ಕಚೇರಿ ಏನು ಆದೇಶ ಕೊಡುತ್ತೆ ಅದನ್ನ ನಾವು ನಡ್ಕೋತೀವಿ. ಅದ್ರ ಮೇಲೆ ಆದೇಶದ ಮೇಲೆ ನಾನು ಮುಂದಿನ ವಿಚಾರ. ಆಧಾರ್ ಕಾರ್ಡ್ನಿಂದ ಅಮ್ಮನ ಮಡಿಲು ಸೇರಿದ್ದಾನೆ ಮಗ. 6 ವರ್ಷಗಳ ಬಳಿಕ ತಾಯಿಯ ಮಡಿಲನ್ನ ಸೇರಿರುವಂಥದ್ದು ಯಲಹಂಕದ ಸಿಂಗನಾಯಕನಹಳ್ಳಿಯ ರೋಚಕ ಕತೆ ಇದು. 2016ರ ಮಾರ್ಚ್ನಲ್ಲಿ ಪಾರ್ವತಮ್ಮನ ಮಗ ಮಿಸ್ ಆಗಿದ್ದ. ತರಕಾರಿ ಮಾರುವಂತ ಸಂದರ್ಭದಲ್ಲಿ ಮೂಗನಾಗಿದ್ದಂತ ಭರತ್ ನಾಪತ್ತೆ ಆಗಿದ್ದ. ಸಾಕಷ್ಟು ಹುಡುಕಾಡಿ ದೂರನ್ನ ಕೊಟ್ಟು ಸುಮ್ಮನಾಗಿರ್ತಾರೆ ತಾಯಿ. ಯಾಕೆಂದ್ರೆ ಎಲ್ಲಿ ಹುಡುಕಾಡಿದ್ರು ಸಿಗ್ಲಿಲ್ಲ. ಸೊ ಹೀಗಾಗಿ ಸೈಲೆಂಟ್ ಆಗಿದ್ದು. ಯಲಹಂಕದಿಂದ ತಪ್ಪಿಸಿಕೊಂಡಂತ ಭರತ್ ಮಹಾರಾಷ್ಟ್ರದ ನಾಗ್ಪುರವನ್ನ ಸೇರಿದ್ದ. ಇನ್ನು ಪಾರ್ವತಮ್ಮ ಅವರನ್ನ ನಮ್ಮ ಪ್ರತಿನಿಧಿ ಗಂಗಾಧರ್ ಮಾತನಾಡಿಸಿದ್ದಾರೆ. ಯಾವ ರೀತಿಯಾಗಿ ಸಿಕ್ಕ ಅವರ ಮಗ, ಹಾಗೆ ಅವರ ಈ 6 ವರ್ಷಗಳಿಂದ ಅವರ ನರಳಾಟ ಏನಿತ್ತು ಅದ್ರ ಬಗ್ಗೆ ಮಾತನಾಡಿದ್ದಾರೆ. ನೋಡ್ಕೊಂಬರೋಣ. ತಾಯಿ ಮತ್ತು ಮಕ್ಕಳ ಬಾಂಧವ್ಯಕ್ಕೆ ಯಾವತ್ತೂ ಕೂಡ ಬೆಲೆ ಆಗೋದಿಲ್ಲ. ನಾವೀಗ ಒಂದು ಕಥೆಯನ್ನ ಹೇಳ್ತಾ ಇದ್ದೇವೆ. ಆ ಕಥೆ ಯಾವುದೇ ರೀತಿ ಸಿನಿಮಾ ಅಲ್ಲ. ಇದು ರಿಯಲ್ ಆಗಿ ನಡೆದಿರುವಂತಹ ತಾಯಿ ಮತ್ತು ಮಗ ಇವರ ಒಂದು ಸಂಬಂಧಕ್ಕೆ ಒಂದು ಬೆಲೆ ಕಟ್ಟುವಂಥದ್ದು. ಅಂದರೆ ಇದು ಸುಮಾರು 6 ವರ್ಷಗಳ ಬಳಿಕ ಮಗ ತಾಯಿ ಮಡಿಲು ಸೇರುವಂತಹ ಕತೆ. ಯಲಹಂಕದ ಸಿಂಗನಾಯಕನಹಳ್ಳಿಯ ಪಾರ್ವತಮ್ಮ ಅವರ ಮಗ 6 ವರ್ಷಗಳ ಹಿಂದೆ ತಪ್ಪಿಸ್ಕೊಂಡಿದ್ರು. ಈಗ ಆಧಾರ್ ಕಾರ್ಡ್ ಮೂಲಕ ಈಗ ಅವರ ಮಡಿಲು ಸೇರಿದ್ದಾರೆ. ಈಗ ಅವ್ರ ಪಾರ್ವತಮ್ಮ ಮತ್ತೆ ಮಗ ಇಬ್ಬರು ಕೂಡ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹೇಗೆ ಅನಿಸ್ತಾ ಇದೆ ಅಂತ. ಅಮ್ಮ, ಮಗ ಈಗ 6 ವರ್ಷದ ಬಳಿಕ ಸಿಕ್ಕಿದ್ದಾರೆ. ಈಗ ಈ ಕ್ಷಣದಲ್ಲಿ ಹೇಗೆ ಅನಿಸ್ತಾ ಇದೆ ಅಂತ? ಫುಲ್ ಸಂತೋಷ ಆಗ್ತೈತೆ ನಮಗೆ ಸರ್. ನಮ್ಮ ಫ್ಯಾಮ್ಲಿ ನನಗೆ ಸಂತೋಷ ಅಂದರೆ ಇಂಥ ಸಂತೋಷ ಅಲ್ಲ ಸರ್. ನಮ್ಮ ಮಗ ಸಿಕ್ಕಿದ್ದಕ್ಕೆ ನಮ್ಗೆ ಫುಲ್ ಸಂತೋಷ ಸರ್. ಮಗ ಯಾವತ್ತು ತಪ್ಪಿಸ್ಕೊಂಡಿದ್ದು? ಮಗ ನೀವು ಏನು ವ್ಯಾಪಾರ ಮಾಡ್ತಾ ಇದ್ರಿ? ಮಗನೇನು ಕರ್ಕೊಂಡು ಹೋಗಿದ್ರಿ? ಅವತ್ತು ಹೆಂಗೆ ತಪ್ಪಿಸ್ಕೊಂಡ ಮಗ? ಅವನು ಮಾತು ಬರಲ್ಲ ಸರ್. ಅದಕ್ಕೆ ನನ್ನ ಹತ್ರ ಕುಂಡಿಸ್ಕೊಂಡಿದ್ದೆ. ಯಲಹಂಕ ರೈತರ ಸಂತೆಗೆ ಕೆರಿಬೇವು ವ್ಯಾಪಾರ ಮಾಡ್ತೀನಿ ಸರ್. ನನಗೂ ಅವ್ನ ಜೀವನಕ್ಕೆ 2016ರಲ್ಲಿ ಕೆರಿಬೇವು ವ್ಯಾಪಾರ ಮಾಡ್ತೀನಿ ಸರ್. ನಾನು 20 ರೂಪಾಯಿ ಕೇಳ್ದ. ಅವನು 20 ರೂಪಾಯಿ ಕಟ್ಟು ಅದೇನೋ ತಿನ್ನಕ್ಕೆ ತಗೊತೀನಿ ಅಂತ ಕೇಳಿದ್ದು. ಈಗ ಕೊಟ್ಟು ಕೇಳಿಸ್ತಾರೆ ಅಷ್ಟೇ ಸರ್. 2 ಗಂಟೆ ಟೈಮು. 20 ರೂಪಾಯಿ ಎತ್ಕೊಂಡೋಗಿ 2 ಗಂಟೆಗೆ ಹೋಗಿದ್ದೇವೆ ಅಷ್ಟೇ ಸರ್. ನಾವು ಯಲಹಂಕ ಯಾವ ಕಡೆ ಬೇಕಾದ್ರೆ ಎಲ್ಲ ಕಡೆ ನೋಡಿದ್ರಿ. ನೋಡಿ ಆಮೇಲೆ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ತಗೊಂಡ್ರು, ಮಿಸ್ಸಿಂಗ್ ಕಂಪ್ಲೇಂಟ್. ಅವರು ತಗೊಂಡ್ಮೇಲೆ ಅವರು ನಾವೆಲ್ಲ ಕಡೆ ಕಳಿಸಿದ್ದೀವಮ್ಮ, ಸಿಕ್ಕಿದ್ರೆ ನಾವು ಹೇಳ್ತೀವಿ ಅಂದರು. ಅಷ್ಟೇ ಸರ್. ಇವತ್ತುವರೆಗೂ ಅವ್ನ ಮಾಹಿತಿನೇ ನಮ್ಗೆ ಗೊತ್ತಾಗಲಿಲ್ಲ. ನಾಗ್ಪುರಕ್ಕೆ ಹೋದಾಗ ಮಗ ಅಲ್ಲಿ ಸಿಕ್ಕಾಗ ಆ ಕ್ಷಣ ನಿಜವಾಗ್ಲೂ ಕೂಡ 6 ವರ್ಷ ಒಂದು ಇದು. ಅಯ್ಯೋ, ಅದು ಹೇಳೋಕ್ಕೆ ಆಗ್ತಾಯಿಲ್ಲ ಸರ್. ನಮಗೆ ಒಂಥರ ನಮಗೆ ನಮ್ಮ ಫ್ಯಾಮ್ಲಿಗೆ ಸರ್. ನಾವು ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಾಗ ಇಡಕಾಲ್ ಮಾಡಿದರು.
ಅದು ನೆನೆಸ್ಕೊಂಡ್ರೆ ಒಂಥರ ಇದಾಗುತ್ತೆ ಸರ್. ಅಷ್ಟು ನಮಗೆ ಖುಷಿ ಆಗ್ಬಿಡ್ತು ಸರ್ ನನ್ನ ಮಗನ ನೋಡಿ. ಅಯ್ಯೋ ಅವನೇ ಒಬ್ಬನೇ ಸರ್ ಮಗ ನನಗೆ. ಹುಟ್ಟಿನಿಂದ ಕಿವಿ ಮತ್ತೆ ಮೂಗನಾಗಿರೋದಾ ಹೇಗೆ ಈಗ? ಸರ್ ಹುಟ್ಟಾಗ್ಲಿಂದನೂ ಕಿವಿ ಮೂಗನೇ ಸರ್. ಅವನು ಮೂಗನಾಗಲಿ ಕುಂಟನಾಗಲಿ ಕುಡನಾಗಲಿ ಸರ್, ಮಕ್ಕಳೇ ಅಲ್ವಾ. ನನ್ನ ಮಗ ಹೆಂಗನ ಇರಲಿ ಸರ್, ನನ್ನ ಮಗ ನನಗೆ ಮಗ ಬೇಕಾಗಿತ್ತು, ನನಗೆ ಕಷ್ಟಪಟ್ಟೆ ಸರ್. ಮಕ್ಕಳು ಯಾವ ಮಕ್ಕಳಾದ್ರೂ ಮಕ್ಕಳೇ ಅಲ್ಲ ಸರ್. ಅದಕ್ಕೋಸ್ಕರ ನನ್ನ ಮಗುನ ಹುಡುಕೊಡಿ ಅಂತ ನಾನು ಗೌರ್ಮೆಂಟ್ಗೆ ಜಾಸ್ತಿ ಕೇಳ್ಕೊಂಡಿದ್ದೆ, ಪೊಲೀಸ್ ಸ್ಟೇಷನ್ ಕೇಳ್ಕೊಂಡಿದ್ದೆ. ನಮ್ಮ ಶಾಸಕರು ನಮ್ಮ ಬೆನ್ನೆ ನಿಂತು ನಮ್ಗೆ ಸಪೋರ್ಟ್ ಮಾಡಿ, ನಮ್ಮಂಥ ಬಡವ್ರಿಗೆ ನಮ್ಮ ಶಾಸಕರು ಕೈ ಬಿಡಲ್ಲ ಸರ್. ಎಲ್ಲ ಕಡೆ ಆಧಾರ್ ಕಾರ್ಡ್ ಮೂಲಕ ಸಿಕ್ಕಿದ್ರು ಮಗ. ಆಧಾರ್ ಕಾರ್ಡ್ ನಾನು ಹೇಳಿಲ್ಲ ಸರ್. ಪಾಪ ಅಲ್ಲಿ ಆಧಾರ್ ಕಾರ್ಡು ಪತ್ತಾದ್ಮೇಲೆ ಅವರು ಫ್ರೆಂಡ್ಸ್ ಅಂತೆ ಸರ್ವಣ್ಣ ಅಂತ, ಸರ್ವಣ್ಣಗೆ ಫೋನ್ ಮಾಡಿ ಹಿಂಗೆ ಅಡ್ರೆಸ್ ಐತೆ ಅವ್ರೇನು ವಿಚಾರಿಸ್ಕೊಂತ ನಮ್ಮ ನಂಬರ್ ಕೊಟ್ಟವ್ರೆ. ಅವ್ರು ಹೇಳಿದ್ರು ಪಾಪ ನನ್ನ ನಂಬರ್ಗೆ ಫೋನ್ ಮಾಡಿದ್ರು, ನಿನ್ನ ಮಗ 100ಕ್ಕೆ 100 ಗ್ಯಾರಂಟಿ ಐತಮ್ಮ, ನಾವು ಕರ್ಕೊಂಬಂದು ಬಿಡ್ತೀವಿ ಅಂತ ಅವರು ನಮ್ಗೆ ಭರವಸೆ ಕೊಟ್ಟಿದ್ರು. ಮಗ ಗುರ್ತಿಡ್ದ ನೀವು ಹೋಗಿದ್ದು ಹಿಡ್ದ ತಕ್ಷಣ ಮಗ ಗುರ್ತಿಡ್ದ ಮಾತಾಡ್ಸೋದು? ಅವನು ಇಡೋಕಾಲಾಗ ಹತ್ಕೊಂಡ್ಬಿಟ್ಟ. ಅವ್ರ ಅಕ್ಕನ ಮಾಮನ ನನ್ನ ನೋಡಿ ಹತ್ಕೊಂಡ್ಬಿಟ್ಟ. ನಾನು ಅಪ್ಪ ಇದೇನೋ ನೋಡಮ್ಮ ಅಂತ ನನಗೆ ಒಂದು ಆಧಾರ್ ಕಾರ್ಡು ಇದು ಕೇಳಿಸಿದ್ರು ಸರ್, ಅಕ್ಲಾಜ್ಮೆಂಟು. ನನ್ನ ಮಗನೇ ಸರ್ ಇವನು ಅಂತ ಹೇಳಿದೆ. ಮಾತಾಡಿಸಿ ಮಗನ ಯಾವ ಥರ ಇದು ಮಾಡ್ತಾನೆ, ಈಗ ಸಿಕ್ಕಿದ್ದು ಹೇಗೆ ಅನಿಸ್ತಾ ಇದೆ ಅಂತ? ಖುಷಿಯೇ ಸರ್ ಅವನಿಗೂ. ಯಾಕಂದರೆ ಪಾಪ ಅವ್ನಿಗೆ ನೋಡ್ಕೊಂಡು ಅವ್ರು ಯಾರಲ್ಲಿ ತಂದೆ ತಾಯಿ ನೋಡ್ದಂಗೆ ಯಾರು ನೋಡ್ತಾರೆ ಸರ್. ನನ್ನ ಮಗ ಸಿಕ್ಕವ್ ನನಗೆ ಅಷ್ಟೇ 100 ಕೋಟಿ ನಮಗೆ ಇದಷ್ಟೇ ಸರ್. ನನಗೆ ಏನು ಬೇಡ, ನನ್ನ ಮಗನಿಗೆ ಸಿಕ್ಕವ್ ನನಗೆ ಅದೇ ಆಸ್ತಿ ಸರ್. ಏನೇ ಆದರೂ ಕೂಡ ತಾಯಿಗೆ ಮಕ್ಕಳು ಅನ್ನೋದೇನಿದೆ, ಏನೇ ಆದರೂ ಕೂಡ ಮಕ್ಕಳೇ. ಅವರು ಈ ಒಂದು 6 ವರ್ಷದ ಬಳಿಕ ಸಿಕ್ಕಿರೋದು ಅವರೆಲ್ಲರೂ ಕೂಡ ತುಂಬ ಅವರ ತಾಯಿಗೂ ಅಷ್ಟೇ ಮತ್ತು ಅವರ ಕುಟುಂಬಸ್ಥರಿಗೆಲ್ಲರಿಗೂ ಕೂಡ ಒಂದು ಸಂತೋಷ ತಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಗಂಗಾಧರ್ ವಾಗಟ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಜಯಬೇರಿಯನ್ನ ಬಾರಿಸಿದೆ. ಕೇಸರಿ ಪಡೆಯ ಚಿತ್ತ ಈಗ ಗುಜರಾತ್ನತ್ತ ನೆಟ್ಟಿದೆ. 2 ದಿನ ಗುಜರಾತ್ ಪ್ರವಾಸದಲ್ಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇಂದು ಗಾಂಧಿನಗರದ ದೆಹಗಾಂನಲ್ಲಿ ಭರ್ಜರಿ ರೋಡ್ ಶೋವನ್ನು ನಡೆಸ್ತಾ ಇದ್ದಾರೆ. ರೋಡ್ ಶೋನಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ರು. ನಿನ್ನೆ ಅಹಮದಾಬಾದ್ನಲ್ಲಿ ಮೋದಿ ರೋಡ್ ಶೋವನ್ನು ಮಾಡಿದ್ರು. ನಿನ್ನೆಯ ರೋಡ್ ಶೋನಲ್ಲಿ ಸುಮಾರು 4.5 ರಿಂದ 5 ಲಕ್ಷ ಜನ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಇವತ್ತು ಕೂಡ ಅಷ್ಟೇ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ ರೋಡ್ ಶೋನಲ್ಲಿ. ಅದು ತವರು ರಾಜ್ಯ ಬೇರೆ, ಭಾವನಾತ್ಮಕ ಸಂಬಂಧ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ನಮ್ಮ ಮನೆ ಮಗ ಬಂದಿದ್ದಾರೆ ನಮ್ಮ ರಾಜ್ಯಕ್ಕೆ ಅಂತ ಇದ್ದಂಥ ಸಂದರ್ಭದಲ್ಲಿ ಆ ಜನನೂ ಕೂಡ ಅಷ್ಟೇ ಅಷ್ಟು ಪ್ರೀತಿಯಿಂದ ಕಾಣ್ತಾರೆ. ಅದನ್ನು ಆ ವಿಜುವಲ್ಸ್ ಅಲ್ಲೇ ಗಮನಿಸ್ಬೋದು ನೀವು. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.